ಇವಾಗ ಈ ಪೂರಿನ ಉಂಟಲ್ಲ, ಈಗ ತಗೊಂಡು ಇಲ್ಲಿ ಇದರ ಎಡ್ಜನ್ನು ಸಿಕ್ಕಿಸ್ಕೊಂಡ್ರೆ ಆಯ್ತು ನೋಡಿ ಹೀಗೆ. ಹಾಗೆ ಇದು ಮತ್ತು ಇದು ಎರಡನ್ನು, ಇದರ ಎಡ್ಜ್ ಮತ್ತು ಇದರ ಎಡ್ಜನ್ನು ಈಗ ಸ್ವಲ್ಪ ಎಳೆದು ಹೀಗೆ ಪ್ರೆಸ್ ಮಾಡಿಕೊಂಡ್ರೆ ಆಯ್ತು ನೋಡಿ ಈ ರೀತಿ. ಇದು ಇಲ್ಲಿ ಹೀಗೆ. ನಂತರ ಇದು ಮತ್ತು ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡಬೇಕು ಹೀಗೆ. ಅನಂತರ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡ್ರೆ ಆಯಿತು. ಇದು ನೋಡಿ ಹೀಗೆ ಗಟ್ಟಿ ಟ್ವಿಸ್ಟ್ ಮಾಡಿಕೊಂಡ್ರೆ ಆಯ್ತು ನೋಡಿ ಈ ರೀತಿ. ಎಲ್ಲವನ್ನು ಕೂಡ ಅದೇ ರೀತಿ ಮಾಡಿಕೊಂಡ್ರೆ ಆಯ್ತು ನೋಡಿ. ಮಾಡಿ ನಮಗೆ ಡೈರೆಕ್ಟ್ ಎಣ್ಣೆಗೆ, ಕುದಿಯುತ್ತಿರುವ ಎಣ್ಣೆಗೆ ಹಾಕ್ಬೋದು. ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಹೀಗೆ ಮಾಡಿದ್ದೇನೆ. ಈ ಎರಡು ಸೈಡ್ನ ಎಡ್ಜ್ ಮಾತ್ರ ಉಂಟಲ್ಲ ಚೆನ್ನಾಗಿ ಟ್ವಿಸ್ಟ್ ಮಾಡಿಕೊಳ್ಬೇಕು, ಇಲ್ಲದ್ರೆ ಎಣ್ಣೆಗೆ ಬಿಟ್ಟುಕೊಳ್ತದೆ ನೋಡಿ. ಈ ರೀತಿ ಈ ಶೇಪ್ ಬರ್ತದೆ ನೋಡಿ. ನಮಗೆ ಸ್ವಲ್ಪ ದಾರೆ ಹುಳಿಯ ಶೇಪ್ ಅಂತ ನೋಡಿ, ಈ ಥರ ದಾರೆ ಹುಳಿಯ ಶೇಪ್ ಈ ಥರ ಕಾಣ್ತದಲ್ಲ ನೋಡಿ, ಈ ರೀತಿ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಈಗ ನಾನು 1 ಸ್ಪೂನ್ನಷ್ಟು ತುಪ್ಪವನ್ನು ಕೂಡ ಹಾಕ್ತಿದ್ದೇನೆ. ಅಂದರೆ ನಾವು ಸ್ವೀಟ್ ತಿಂಡಿ ಏನಾದರೂ ಮಾಡೋದಿದ್ರೆ, ಎಣ್ಣೆಯಲ್ಲಿ ಕರಿಯುವ ಸ್ವೀಟ್ ತಿಂಡಿ ಏನಾದರೂ ಮಾಡೋದಿದ್ರೆ ಎಣ್ಣೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿದರೆ ಉಂಟಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಮತ್ತು ಪರಿಮಳ ಕೂಡ ಒಳ್ಳೆಯದಿರ್ತದೆ. ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡಿಕೊಳ್ಳುವ. ಹಿಟ್ಟು ಹಾಕಿದ ತಕ್ಷಣ ಮೇಲೆ ಬಂದರೆ ನಮಗೆ ಎಣ್ಣೆ ಕಾದಿದೆ ಅಂತ ಅಂದಾಜಾಗ್ತದೆ ನೋಡಿ. ಎಣ್ಣೆ ಕಾದಿದೆ. ಇಷ್ಟೊತ್ತಿಗೆ ನಾವು ಮಾಡಿ ಇಟ್ಟುಕೊಂಡ ಖಾಜವನ್ನು ಹಾಕುವ. ಎರಡು ಕಡೆ ಕೂಡ ಚೆನ್ನಾಗಿ ಜಾಯಿಂಟ್ ಆಗಿರಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಬೆಂಕಿಯನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿ ಇಟ್ಟುಕೊಂಡ್ರೆ ಆಯಿತು. ಜಾಸ್ತಿ ಹೈ ಫ್ಲೇಮಲ್ಲಿ ಇಡೋದು ಬೇಡ. ಮೀಡಿಯಂ ಫ್ಲೇಮಿಗಿಂತ ಸ್ವಲ್ಪ ಜಾಸ್ತಿ ಇಟ್ಟುಕೊಂಡು ಇಲ್ಲಿ ಫ್ರೈ ಮಾಡಿದರೆ ಆಯಿತು. ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ. ಇಷ್ಟೊತ್ತಿಗೆ ನಾವು ಇದನ್ನು ತೆಗೆಯುವ. ನೋಡಿ ಒಂದು ಟಿಶ್ಯೂ ಪೇಪರಿಗೆ ಹಾಕಿಕೊಳ್ತಾ ಇದ್ದೇನೆ ಇಲ್ಲಿ. ಇದೇ ರೀತಿ ಎಲ್ಲವನ್ನು ಕೂಡ ಮಾಡಿದರೆ ಆಯಿತು. ಇವಾಗ ಇಲ್ಲಿ ನಾನು 2ನೇ ಸಲದ ಹಾಕ್ತಾ ಇದ್ದೇನೆ ನೋಡಿ. ಗೋಲ್ಡನ್ ಬ್ರೌನಿಗೆ ಬರೋ ತನಕ ಇಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು. ಕ್ರಿಸ್ಪಿಯಾದ ಒಂದು ಕಾಜ ನಮಗೆ ರೆಡಿ ಆಗ್ತದೆ ನೋಡಿ. ಕಾಜವನ್ನು ನೋಡಿ ಈ ರೀತಿ ಕಾಯಿಸ್ಕೊಂಡಿದ್ದೇನೆ ನೋಡಿ, ತುಂಬ ಕ್ರಿಸ್ಪಿಯಾಗಿದೆ. ಇವಾಗ ಇದಕ್ಕೆ ನಾನು ಸಕ್ಕರೆ ಪಾಕವನ್ನು ಹಾಕ್ತಿದ್ದೇನೆ. ಅಂದರೆ ಗಟ್ಟಿ ಪಾಕ ಆಗಬೇಕಿದು. ಏಲಕ್ಕಿ ಹಾಕಿ ಸಕ್ಕರೆ ಪಾಕ ಮಾಡಿಕೊಂಡಿದ್ದೇನೆ. ಅದನ್ನೀಗ ಇದಕ್ಕೆ ಹಾಕಿಕೊಳ್ಳುವ. ಸಕ್ಕರೆ ಪಾಕವನ್ನು ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗುವ ರೀತಿಯಲ್ಲಿ ಹಾಕಿದರೆ ಆಯಿತು. ಹೀಗೆ ನಿಧಾನಕ್ಕೆ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗಬೇಕು ಅದು. ಅನಂತರ ಒಮ್ಮೆ ಚೆನ್ನಾಗಿ ಮಗಿಚ್ಕೊಳ್ಳ. ಇಲ್ಲಿ ಸಕ್ಕರೆ ಪಾಕ ತಾಗದಿದ್ರೆ ಇನ್ನೊಂದು ಸ್ವಲ್ಪ ಹಾಕಿಕೊಳ್ಬೋದು. ತಾಗದ ಸೈಡಿಗೆಲ್ಲ ಹಾಕಿಕೊಳ್ಬೋದು. ನಂತರ ಒಮ್ಮೆ ಚೆನ್ನಾಗಿ ಮಗ್ಚಿಕೊಳ್ಳಿ.
ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಿದ್ದೇನೆ. ಹಾಗಾದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಇನ್ನೊಂದು ಹೊಸ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.